ಸ್ನೇಹಿತರೆ, ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ಖಂಡಿತ. ವೃಶ್ಚಿಕ ರಾಶಿಯವರಿಗೆ ಒಂದು ಸ್ವಲ್ಪ ಸಿಹಿ ಕಹಿ ಎರಡೂ ಕೂಡ ಬೆರ್ತಿದೆ ಅಂತ ಹೇಳ್ಬೋದು. 9ನೇ ಮನೆ ಗುರು ಬರ್ತಾನೆ, ಗುರುಬಲ ಬರುತ್ತೆ. ಸೊ ಅವಾಗ ಯಾರೆಲ್ಲ ಮದುವೆ ಹುಡ್ಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಕಂಕಣ ಬಲ ಕೂಡ ಬರುವಂಥ ಟೈಮ್ ಆಗಿರುತ್ತೆ. ಆ ಟೈಮನ್ನು ನೀವು ಉಪಯೋಗಿಸ್ಕೋಬೇಕು. ಆ ಟೈಮಲ್ಲಿ ನೀವು ಗಂಡು ಹೆಣ್ಣು ಹುಡುಕೋದಾಗಿರ್ಬೋದು, ಅಥವಾ ಮದುವೆ ಮಾತುಕತೆಗಳಾಗುವಂಥದ್ದಾಗಿರ್ಬೋದು, ಅಥವಾ ಮದುವೆ ಮಾಡೋದಾಗಿರ್ಬೋದು, ಅದು ತುಂಬ ಒಳ್ಳೆ ಸಮಯ ಆಗಿರುತ್ತೆ. ಸೊ ನೋಡಿ, ಕೆಲಸ ಅಂತ ನೋಡೋಕೆ ಬಂದಾಗ ಕೆಲಸ ಇವಾಗ ಪ್ರೆಸೆಂಟ್ ಅಂತ ನೋಡಿದ್ರೆ ಓಕೆ, ಚೆನ್ನಾಗಿದೆ, ಇಲ್ಲ ಅಂತ ಏನಿಲ್ಲ. ಮುಂದಕ್ಕೂ ಕೂಡ ಇವರಿಗೆ ಉದ್ಯೋಗದಲ್ಲಿ ಒಂದು ನವೆಂಬರ್, ನಾನು ಹೇಳಿದೆ ಗುರುಬಲ ಬರುತ್ತೆ ಅಂತ ಹೇಳಿದೆ, ಗುರುಬಲ ಬಂದ ನಂತರ ತುಂಬ ಚೆನ್ನಾಗಿರುತ್ತೆ ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳಿಗೆ ಅದ್ಭುತವಾದ ಸಮಯ ಸರ್. ಒಂದು ಕಡೆ ನೋಡಿದ್ರೆ ಇವಾಗ ಒಂದು ಸ್ವಲ್ಪ ಡಿಫಿಕಲ್ಟ್ ಟೈಮ್ ಇರುತ್ತೆ. ಜೂನ್ ನಂತರ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುತ್ತೆ, ಇಲ್ಲ ಅಂತಲ್ಲ. ಅಂದರೆ ಸ್ವಲ್ಪ ರಕ್ತದಲ್ಲಿ ಏರಿಳಿತಗಳಾಗುವಂಥದ್ದು, ರೆಸ್ಟ್ಲೆಸ್ ಫೀಲ್ ಆಗುವಂಥದ್ದು, ಸ್ವಲ್ಪ ಆಯಾಸ ಆಗುವಂಥದ್ದು, ತುಂಬ ಮೇಜರ್ ಪ್ರಾಬ್ಲಮ್ಸ್ ಅಂತ ಏನಿಲ್ಲ. ಆದರೆ ಸರ್ ನೋಡಿ, ವೃಶ್ಚಿಕ ರಾಶಿಯ ರೈತರಿಗೆ ಇವಾಗ ಒಂದು ಸ್ವಲ್ಪ ದಿವಸ ಮಾತ್ರ ಟೈಮ್ ಚೆನ್ನಾಗಿಲ್ಲ, ಅದಾದಮೇಲೆ ತುಂಬ ಚೆನ್ನಾಗಿದೆ. ಅಂದರೆ ಜೂನ್ನ ನಂತರ ತುಂಬ ಅದ್ಭುತವಾದ ಸಮಯ. ವೃಶ್ಚಿಕ ರಾಶಿಯವ್ರಿಗೆ ನೋಡಿ, ಯಾವಾಗಲೂ ಲೈಫ್ ಟೈಮ್ ನೀವು ಮಾಡ್ಕೊಬೇಕಾಗಿರೋ ಪರಿಹಾರ ಏನು ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಜಾಸ್ತಿ ಮಾಡಬೇಕಾಗತ್ತೆ. ಯಾವಾಗಲೂ ಪ್ರತಿ ಮಂಗಳವಾರದ ದಿವಸ ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು,